ಸ್ನೇಹಿತರೆ, ನೀವು ಪ್ರತಿದಿನ ಮೋಜ್ ಆಪ್ ನಲ್ಲಿ ವಿಡಿಯೋ ಹಾಕ್ತಾ ಇದ್ದೀರಾ, ಆದರೆ ಅದರಲ್ಲಿ ಹಣ ಬರ್ತಿಲ್ವಾ? ನಿಮಗೆ ಅದರಲ್ಲಿ ಹಣ ಹೇಗೆ ಮಾಡೋದು ಅಂತ ನಂಗೆ ಗೊತ್ತಿಲ್ಲನ. ಇವತ್ತು ನಾನು ಮೋಜ್ ಆಪ್ ಯಾವ ರೀತಿ ಕೆಲಸ ಮಾಡುತ್ತೆ ಮತ್ತೆ ಇದರಿಂದ ನಾವು ಯಾವ ರೀತಿ ದುಡ್ಡನ್ನ ಗಳಿಸಬಹುದು ಅಂತಂದು ಈ ವಿಡಿಯೋದೊಳಗೆ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ನೀವೇನ್ ಮಾಡ್ರಿ, ವಿಡಿಯೋನ ಕೊನೆವರೆಗೂ ನೋಡಿ, ಯಾವುದೇ ಕ್ಷಣಕ್ಕೂ ಕೂಡ ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ. ಸ್ಕಿಪ್ ಮಾಡಿದ್ರೆ ಅಂತ ತಿಳ್ಕೊರಿ, ನಿಮಗೆ ನಷ್ಟ ಇದೆ ತಿಳ್ಕೊಳ್ಳಿ. ಮತ್ತೆ ಈ ವಿಡಿಯೋದೊಳಗೆ ನಾನು ನಿಮ್ಗೆ ಒಂದು ಒಳ್ಳೆ ಸೀಕ್ರೆಟ್ ವಿಷಯನ ಹೇಳ್ತಾ ಇದ್ದೀನಿ, ಕೊನೆವರೆಗೂ ವಿಡಿಯೋನ ನೋಡಿ. ಮತ್ತೆ ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಲೇಟ್ ಮಾಡೋದು ಬೇಡ. ನೋಡ್ರಿ ವೀಕ್ಷಕರ, ಮೊದಲನೇದಾಗಿ ನಾನು ನಿಮಗೆ ಒಂದು ವಿಷಯನ ಇವಾಗ ತಿಳಿಸಿಕೊಡ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ, ನಮ್ಮ ಆರ್ಎಂ ಇಂಡಿಯಸ್ ಚಾನಲ್ಗೆ ಸ್ವಾಗತ ನಿಮಗೆಲ್ಲರಿಗೂ ಕೂಡ. ಇವತ್ತಿನ ವಿಡಿಯೋದಲ್ಲಿ ಮೋಜ್ ಆಪ್ ಯಾವ ರೀತಿ ಕೆಲಸ ಮಾಡುತ್ತೆ, ಮತ್ತೆ ಈ ಆ್ಯಪ್ಲಿಂದ ಹೇಗೆ ನಾವು ಹಣ ಗಳಿಸೋದು, ಮತ್ತು ಈ ಆ್ಯಪ್ ಯಾವ ರೀತಿ ನಮಗೆ ಯೂಸ್ ಆಗುತ್ತೆ, ಮತ್ತೆ ಮೋಜ್ ಆ್ಯಪಲ್ಲಿ ಯಾವ ರೀತಿ ನಾವು ದುಡ್ಡನ್ನ ಮಾಡ್ಬೋದು ಅಂತಂದು ಪ್ರತಿಯೊಂದು ವಿಧಾನವನ್ನು ಕೂಡ ನಾನು ಈ ವಿಡಿಯೋದೊಳಗೆ ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ. ನೋಡ್ರಿ, ಬಹಳ ಜನ ಮೋಜ್ ಆ್ಯಪ್ನಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಡೈಲಿ ತಮ್ಮ ಪೋಸ್ಟ್ನ ಏನು ಮಾಡ್ತಿರ್ತಾರೆ, ಅಪ್ಲೋಡ್ ಮಾಡ್ತಾ ಇರ್ತಾರೆ. ಬಹಳ ಜನ ಏನಿದೆ ನೋಡ್ರಿ, ಈ ಮೋಜ್ ಆ್ಯಪ್ನ ಬಳಸ್ತಾ ಇರ್ತಾರೆ. ಆದರೆ ಇಲ್ಲಿ ಯಾವ ರೀತಿ ನಾವು ಹಣನ ಗಳಿಸಬಹುದು ಅನ್ನೋ ಮಾರ್ಗವನ್ನು ಬಹಳ ಕ್ರಿಯೇಟರ್ಗಳು ತಿಳ್ಕೊಂಡಿರಂಗಿಲ್ಲ. ಸೊ ಆದ್ದರಿಂದ ಈ ವಿಡಿಯೋ ಬಂದ್ಬಿಟ್ಟು ಏನಿದೆ ನೋಡ್ರಿ, ನೀವು ಮೋಜ್ ಆ್ಯಪ್ ಒಳಗೆ ಯಾರು ನೀವು ಡೈಲಿ ಪೋಸ್ಟ್ ಆಗ್ತಾ ಇದ್ದೀರಾ, ನಿಮಗೆ ಮತ್ತೆ ಜಾಸ್ತಿ ಫಾಲೋವರ್ಸ್ ಇದ್ರು ಕೂಡ ನಿಮಗೆ ಯಾವ ರೀತಿ ಹಣನ ಗಳಿಸೋದು ಗೊತ್ತಿಲ್ಲ ಅಂತಂದ್ರೆ ನಿಮ್ಗೇನು ಡೌಟ್ ಐತಲ್ಲ. ಸೊ ನಿಮ್ಗಾಗೆ ಐತ್ರಿ ಈ ವಿಡಿಯೋ. ಸೊ ಅದಕ್ಕೂ ಮೊದಲು ನಾವು ಒಂದು ವಿಷಯನ ತಿಳ್ಕೊಳ್ಳೋಣ, ಮೋಜ್ ಆ್ಯಪ್ ಅಂದ್ರೇನು. ನೋಡ್ರಿ, ಈ ಮೋಜ್ ಆ್ಯಪ್ ಅನ್ನೋದೊಂದು ಏನೈತಲ್ರಿ, ಇದು ಶಾರ್ಟ್ ವಿಡಿಯೋ ಪ್ಲಾಟ್ಫಾರ್ಮ್ ರೀ. ನೋಡ್ರಿ, ನಮ್ಮ ದೇಶ ಭಾರತದೊಳಗೆ ಟಿಕ್ ಟಾಕ್ ಬ್ಯಾನ್ ಆದ ನಂತರ ಅತಿ ಕಡಿಮೆ ಸಮಯದಲ್ಲಿ ಪ್ರಸಿದ್ಧಿ ಹೊಂದಿದಂಥ ಆ್ಯಪ್ ಏನೈತೆ ನೋಡ್ರಿ, ಇದ ಮೋಜ್ ಆ್ಯಪ್ ರೀ. ನೋಡ್ರಿ, ನೀವು ಈ ಮೋಜ್ ಆ್ಯಪ್ ಒಳಗೆ 15 ಸೆಕೆಂಡ್ಲಿಂದ ಹಿಡಿದು 1 ನಿಮಿಷದವರೆಗೆ ನೀವು ವಿಡಿಯೋಗಳನ್ನು ಅಪ್ಲೋಡ್ ಮಾಡಬಹುದು. ನೋಡ್ರಿ, ಈ ಒಂದು ಆ್ಯಪ್ ಒಳಗೆ ನೀವು ಕಾಮಿಡಿ, ಟೆಕ್, ಎಜುಕೇಷನ್ ಮೋಟಿವೇಶನ್, ಮತ್ತು ಲೈಫ್ ಸ್ಟೈಲ್ ಮೋಟಿವೇಶನ್, ಮತ್ತು ಲಾಗ್, ಮತ್ತು ಗೇಮಿಂಗ್, ಮತ್ತು ಇನ್ನೂ ಹಲವಾರು ಕಂಟೆಂಟ್ ವಿಡಿಯೋಗಳನ್ನು ನೀವೇನು ಮಾಡ್ಬೋದು, ಈ ಒಂದು ಆ್ಯಪ್ ಒಳಗೆ ಹಾಕಬಹುದು. ಸೊ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಏನೈತೆ ನೋಡ್ರಿ, ಮೋಜ್ ಆ್ಯಪ್ ಯಾವ ರೀತಿ ಕೆಲಸ ಮಾಡುತ್ತೆ. ನೋಡ್ರಿ, ನೀವು ಮೋಜ್ ಆ್ಯಪ್ನ ಯೂಸ್ ಮಾಡ್ತಿರ್ಕರಿ, ಆದ್ರೆ ಇಲ್ಲಿ ಒಂದು ಮುಖ್ಯವಾದಂಥ ವಿಷಯ ಐತ್ರಿ. ಅದೇನಪ್ಪ ಅಂದ್ರೆ, ಮೇನ್ ಮೋಜ್ ಆ್ಯಪಿಗೆ ಬೇಕಾಗಿರೋದು ಅಂದ್ರನ ಅಲ್ಗೋರಿದಮ್ ರೀ. ಈ ಒಂದು ಅಲ್ಗೋರಿದಮ್ ಅನ್ನೋ ಪದ ಏನದ್ ನೋಡ್ರಿ, ಈ ಮೋಜ್ ಆ್ಯಪ್ ಒಳಗೆ ಬಹಳ ಮುಖ್ಯ ಪಾತ್ರ ವಹಿಸುತ್ತದೆ ರೀ. ನೋಡ್ರಿ, ನೀವು ಇವಾಗ ವಿಡಿಯೋನ ಅಪ್ಲೋಡ್ ಮಾಡಿದ್ರೆ, ಸೊ ಅಪ್ಲೋಡ್ ಮಾಡಿದ ತಕ್ಷಣ ಏನ್ ಮಾಡತ್ರಿ, ಮೋಜ್ ಆ್ಯಪ್ನವರು ಕೆಲವು ಜನರಿಗೆ ನಿಮ್ಮ ವಿಡಿಯೋನ ತೋರಿಸ್ತಾರೆ. ಅವರು ಆ ವಿಡಿಯೋನ ಇವಾಗ ನೋಡ್ರಿ, ನೀವು ಏನು ವಿಡಿಯೋ ಅಪ್ಲೋಡ್ ಮಾಡಿರ್ತಾರಲ್ಲ, ಆ ವಿಡಿಯೋನ ಜನರಿಗೆ ಅವರು ತೋರಿಸ್ತಾರಲ್ಲ. ಸೊ ಅವರು ಆ ವಿಡಿಯೋನ ನೋಡಿ, ಪೂರ್ತಿ ನಿಮ್ಮ ವಿಡಿಯೋನ ನೋಡಿ ಕಾಮೆಂಟ್ ಮತ್ತು ಲೈಕ್ ಶೇರ್ ಜನ ಮಾಡಿದ್ರೆ ಏನಿದ್ ನೋಡ್ರಿ, ಇವ್ರು ಏನ್ ಮಾಡ್ತಾರ, ಅಲ್ಗೋರಿದಮ್ನ ಸೊ 10 ವ್ಯೂಸ್ ಇದ್ದಕ್ಕೆ ಸಡನ್ ಆಗಿ 100 ವ್ಯೂಸ್ ಒಯ್ತಾರ್ರಿ. ಸೊ ಯಾರು ಒಯ್ತಾರ್ರಿ, ಮೋಜ್ ಆ್ಯಪ್ದವ್ರು ಒಯ್ತಾರ್ರಿ. ಸೊ ಹಂಗಾಗಿ ಏನಿದ್ ನೋಡ್ರಿ, ಕ್ವಾಲಿಟಿ ಕಂಟೆಂಟ್ ನೀವು ಹಾಕಬೇಕಾದದ್ದು ಏನೈತೆ ನೋಡ್ರಿ, ಈ ಮೋಜ್ ಆ್ಯಪ್ ಒಳಗೆ ಅತಿ ಮುಖ್ಯವಾಗೈತ್ರಿ. ನಿಮಗೆ ಮುಖ್ಯವಾಗಿ ಒಂದು ವಿಷಯನ ಇವಾಗ ಹೇಳ್ತಾ ಇದೀನಿ ಕೇಳ್ರಿ. ನೀವೇನ್ ಮಾಡ್ರಿ, ಈ ಮೋಜ್ ಆ್ಯಪ್ ಒಳಗೆ ಒಟ್ಟ ಬಿಡಾಕ್ ಹೋಗ್ಬೇಡ್ರಿ. ನೋಡ್ರಿ, ಇವಾಗ ದಿನ ಹೆಂಗ ನೀವು ಡೈಲಿ ರೊಟೀನ್ ಇಟ್ಕೊಂಡಿರ್ತಲ್ಲ, ಸೊ ಅದ್ರೊಳಗೆ ಇದನ್ನ ಒಂದು ಸೇರಿಸ್ಕೊರಿ. ಜಸ್ಟ್ ಒಂದು 5 ನಿಮಿಷ ಇದಕ್ಕೆ ಟೈಮ್ ಕೊಟ್ರಿ ಅಂದ್ರೆ ನೀವು ದಿನ ಒಂದೊಂದು ವಿಡಿಯೋನ ಅಪ್ಲೋಡ್ ಮಾಡ್ಕೊಂತ ಹೋಗ್ರಿ ಈ ಮೋಜ್ ಆ್ಯಪ್ ಒಳಗೆ. ಮತ್ತು ವಿಡಿಯೋ ಅಪ್ಲೋಡ್ ಮಾಡೋ ಮುಂದೆ ಒಂದು ತಲೆ ಇಟ್ಕೋರಿ, ಟ್ರೆಂಡಿಂಗ್ ಮ್ಯೂಸಿಕ್ ಯಾವ್ದು ನೋಡಂತಂದು ಈ ಮೋಜ್ ಆ್ಯಪ್ನ ತೋರಿಸುತ್ರಿ ನಿಮ್ಗೆ. ಸೊ ಈ ಮ್ಯೂಸಿಕ್ ಟ್ರೆಂಡ್ ಇದೆ, ಸೊ ಇಲ್ಲಿ ನೀವೇನ್ ಮಾಡಿ, ವಿಡಿಯೋ ಅಪ್ಲೋಡ್ ಮಾಡಿ, ನಿಮ್ಮ ವಿಡಿಯೋ ಜಾಸ್ತಿ ವ್ಯೂಸ್ ಹೋಗುತ್ತೆ ಅಂತಂದ್ರೆ ಅವರ ತೋರಿಸ್ತಾರೆ. ಸೊ ಆ ಮ್ಯೂಸಿಕ್ನ ಬಳಸಿ ನಿಮ್ಮ ವಿಡಿಯೋನ ಅದಕ್ಕೆ ಅಪ್ಲೋಡ್ ಮಾಡಿ. ಮತ್ತು ನೀವೇನು ವಿಡಿಯೋ ಮಾಡಿರ್ತಿರಲ್ರಿ, ಅದು HD ಕ್ವಾಲಿಟಿ ಇರಲ್ರಿ. ಮತ್ತು ಈ ಮೋಜ್ ಆ್ಯಪಿಗೆ ರೀಲಿಗೆ ಬಂದ್ಬಿಟ್ಟು ತಮ್ಮನೇಲಿ ಕೂಡ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ ರೀ. ನಿಮ್ಮ ಕಂಟೆಂಟ್ ಎಷ್ಟು ಚಲೋ ಇರುತ್ತೆ ನೋಡು, ಅಷ್ಟೇ ಚೆನ್ನಾಗಿ ಏನೈತೆ ನೋಡ್ರಿ, ನೀವು ತಮ್ಮನೆಲ್ಲ ಮಾಡಿ ಹಾಕ್ರಿ. ಸೊ ಬನ್ನಿ ಸ್ನೇಹಿತರೆ, ಹಂಗಿದ್ರೆ ಮತ್ತೆ ತಡ ಮಾಡೋದು, ನಾನು ನಿಮಗೆ ಏನು ಹೇಳಿದ್ನಪ್ಪ ಅಂದ್ರೆ, ವಿಡಿಯೋದೊಳಗೆ ಯಾವ ರೀತಿ ನೀವು ಹಣನಾಗಿ ಮೋಜ್ ಆ್ಯಪ್ಲಿಂದ ಗಳಿಸ್ಬೋದು ಅಂತಂದು ಹೇಳಿದ್ದೆ. ಮತ್ತು ಆ 5 ವಿಧಾನನ ಏನು ಮಾಡ್ತೇನೆ ಇವಾಗ 1 by 1 ನಿಮ್ಗೆ ಹೇಳ್ಕೊತಾ ಹೋಗ್ತೀನಿ. ಮೋಜ್ ಆ್ಯಪ್ ಒಳಗೆ ಹಣ ಗಳಿಸುವ ವಿಧಾನದಲ್ಲಿ ಮೊದಲನೇ ವಿಧಾನ ಬಂದ್ಬಿಟ್ಟು ಏನೈತೆ ನೋಡ್ರಿ, ಬ್ರ್ಯಾಂಡ್ ಪ್ರಮೋಷನ್. ನೋಡ್ರಿ, ಈ ಮೋಜ್ ಆ್ಯಪ್ ಒಳಗೆ ನಿಮಗೆ ಫಾಲೋವರ್ಸ್ ಜಾಸ್ತಿ ಆದ ತಕ್ಷಣ ಏನೈತೆ ನೋಡ್ರಿ, ಆ ಬ್ರ್ಯಾಂಡ್ನವ್ರು ಏನು ಮಾಡ್ತಾರೆ, ಕಂಪ್ನಿಯವರು ಬಂದು ಅವರ ಪ್ರಾಡಕ್ಟ್ನ ಸೇಲ್ ಮಾಡಕ್ಕೆ ಏನೈತೆ ನೋಡ್ರಿ, ನಿಮ್ಮ ಕಡೆ ಬಂದು ಒಂದು ವಿಡಿಯೋನ ಮಾಡಿಸ್ತಾರೆ. ಸೊ ಇದಕ್ಕೆ ಏನಂತಾರೆ, ಬ್ರ್ಯಾಂಡ್ ಪ್ರಮೋಷನ್ ಅಂತಾರೆ. ನೋಡ್ರಿ, ಮೋಜ್ ಆ್ಯಪ್ ಒಳಗೆ ಹಣ ಗಳಿಸುವ 2ನೇ ವಿಧಾನ ಬಂದ್ಬಿಟ್ಟು ಅಫಿಲಿಯೇಟ್ ಪ್ರೋಗ್ರಾಮ್ ರೀ. ನೋಡ್ರಿ, ನೀವು ಮೋಜ್ ಆ್ಯಪ್ ಒಳಗೆ ನಿಮ್ಮ ಅಫಿಲಿಯೇಟ್ ಪ್ರೋಗ್ರಾಮ್ನ ನೀವು ಯೂಸ್ ಮಾಡಿ ಹಣ ಗಳಿಸೋದಕ್ಕೆ ಏನು ಮಾಡ್ರಿ,
ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟ್ ಮತ್ತು ಮೀಶೋ ಆ್ಯಪ್ನ ಯೂಸ್ ಮಾಡ್ಕೊಂಡು ಅಫಿಲಿಯೇಟ್ ಮಾರ್ಕೆಟಿಂಗ್ನ ನೀವು ಚಲೋ ಮಾಡಿರಿ. ಮತ್ತು ಅವಾಗ ಏನು ಮಾಡಿರಿ, ಈ ಮೋಜ್ ಆ್ಯಪ್ ಒಳಗೆ ಬಂದು ನೀವು ಪ್ರಾಡಕ್ಟ್ ಲಿಂಕ್ನ ಶೇರ್ ಮಾಡಿರಿ. ಸೊ ಹಿಂಗಿದೆ, ನಾನೊಂದು ಇವಾಗ ರಿಂಗ್ಲೈಟ್ ತೊಗೊಂಡೀನಿ. ಸೊ ಅದನ್ನು ಇದು ಚೆನ್ನಾಗಿದೆ, ನಾನು ಇದನ್ನು ಯೂಸ್ ಮಾಡಿಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನಿಮಗೂ ಕೂಡ ಇದೇನಾದರೂ ರಿಂಗ್ಲೈಟ್ ಬೇಕಿದ್ರೆ ತಗೊಳ್ಳಿ, ನನ್ನ ಬಯೋದಲ್ಲಿ ಲಿಂಕ್ ಇದೆ ಅಂತಂದು ನೀವು ಹಾಕ್ಕೊಂಡು ಏನು ಮಾಡ್ಬೋದು ರೀ, ಅಫಿಲಿಯೇಟ್ ಮಾರ್ಕೆಟಿಂಗ್ನ ಮಾಡ್ಬೋದು. ಸೊ ಅದ್ರ ಪ್ರಕಾರ ಅವರು ಯಾವ ಆ್ಯಪ್ನವ್ರು ನಿಮ್ಗೆ ಎಷ್ಟು ಕಮಿಷನ್ ಕೊಟ್ಟಿರ್ತಾರಲ್ರಿ, ಸೊ ಅದು ಬಂದು ಏನೈತೆ ನೋಡ್ರಿ ನಿಮಗೆ ಅಮೌಂಟ್ ಜಮಾ ಆಗತ್ತೆ ರೀ. ಸೊ ಮೂರನೇದು ಬಂದ್ಬಿಟ್ಟು ಏನೈತೆ ನೋಡ್ರಿ, ಮೋಜ್ ಆ್ಯಪ್ ಒಳಗೆ ಹಣ ಗಳಿಸುವ ವಿಧಾನ ಏನೈತೆ ನೋಡ್ರಿ, ಯೂಟ್ಯೂಬ್ಗೆ ನೀವು ಟ್ರಾಫಿಕ್ ಕಳುಹಿಸಬಹುದು ರೀ. ನಿಮ್ಮ ಮೋಜ್ ಆ್ಯಪ್ ಒಳಗೆ ಏನು ಜಾಸ್ತಿ ಫಾಲೋವರ್ಸ್ ಇರ್ತಾರಲ್ರಿ, ಅವ್ರಿಗೆ ಕರ್ಕೊಂಬಂದು ಹಿಂಗ್ರಿ ನಮ್ಮ ಚಾನಲ್ ಐತಿ, ಈ ಚಾನಲ್ನ ನೋಡ್ರಿ ಅಂತಂದು ನೀವೇನು ಮಾಡ್ಬೋದು, ಅವ್ರನ್ನ ಸೆಳಿಬೋದು ರೀ. ಮತ್ತು ಮೋಜ್ ಆ್ಯಪ್ ಒಳಗೆ ಅಲ್ದ ನೀವು ಯೂಟ್ಯೂಬ್ ಒಳಗೂ ನಿಮ್ಮ ಚಾನಲ್ನ ಮೊನಿಟೈಸ್ ಮಾಡ್ಕೊಂಡು ಹಣನ ಗಳಿಸ್ಬೋದು ರೀ. ನಾಲ್ಕನೇ ವಿಧಾನ ಮೋಜ್ ಆ್ಯಪ್ ಒಳಗೆ ಹಣ ಗಳಿಸುವ ವಿಧಾನ ಬಂದ್ಬಿಟ್ಟು ಏನೈತೆ ನೋಡ್ರಿ, ಪೇಡ್ ಪ್ರಮೋಷನ್ ನೋಡ್ರಿ. ಇವಾಗ ಸಣ್ಣ ಕ್ರಿಯೇಟರ್ಸ್ ಇರ್ತಾರೆ, ಮೋಜ್ ಆ್ಯಪ್ ಒಳಗೆ ಏನಿರ್ತಾರೆ, ಸಣ್ಣ ಕ್ರಿಯೇಟರ್ಸ್ ಇರ್ತಾರೆ ಅಂತ ಕೊಟ್ಟು ನೀವು ಇವಾಗ ದೊಡ್ಡ ಕ್ರಿಯೇಟರ್ಸ್ ಇರ್ತಾರೆ. ಸೊ ಅವ್ರು ಏನು ಮಾಡ್ತಾರೆ, ಸಣ್ಣ ಕ್ರಿಯೇಟರ್ಸ್ ಬಂದ್ಬಿಟ್ಟು ಹಿಂಗ್ರಿ ನಮ್ಮ ಐಡಿನ ಸ್ವಲ್ಪ ಪ್ರಮೋಟ್ ಮಾಡಿಕೊಡ್ರಿ, ಮತ್ತು ಕೊಲ್ಯಾಬನ್ ಕೊಡ್ತೀವಿ ನಾವು ನಿಮಗೆ, ನೀವು ಅದನ್ನ ಅಕ್ಸೆಪ್ಟ್ ಮಾಡ್ಕೊರಿ ಅಂತಂದು ಏನು ಮಾಡ್ತಾರೆ, ಸ್ವಲ್ಪ ನಿಮಗೆ ಹಣ ಕೊಡ್ತಾರೆ ರೀ. ಸೊ ಆ ಹಣದಿಂದ ನೀವೇನು ಮಾಡ್ಬೋದು, ದುಡ್ಡನ್ನ ಗಳಿಸ್ಬೋದ್ರಿ. ಸೊ ಇದಕ್ಕೆ ಏನಂತಾರ್ರಿ, ಪೇಡ್ ಪ್ರಮೋಷನ್ ಅಂತಾರ್ರಿ. ಮೋಜ್ ಆ್ಯಪ್ ಒಳಗೆ 5ನೇದು ಹಣ ಗಳಿಸುವ ವಿಧಾನ ಬಂದ್ಬಿಟ್ಟು ಏನೈತೆ ನೋಡ್ರಿ, ಓನ್ ಪ್ರಾಡಕ್ಟ್ ಅಥವಾ ನೀವು ಸರ್ವಿಸ್ನ ಮಾರಬಹುದು. ಉದಾಹರಣೆಗೆ ಏನೈತೆ ನೋಡ್ರಿ, ಇ ಬುಕ್, ಕೋರ್ಸ್, ಮತ್ತು ಟೆಲಿಗ್ರಾಮ್ ಚಾನಲ್, ಮತ್ತು ನಿಮ್ದು ಏನಾರ ಬಿಸ್ನೆಸ್ ಐತೆ ಅಂತ ತಿಳ್ಕೊರಿ, ಅದನ್ನು ಕೂಡ ನೀವೇನ್ ಮಾಡ್ಬೋದು, ಪ್ರಮೋಟ್ ಮಾಡಬಹುದು. ಮತ್ತೆ ಇವನ್ನೆಲ್ಲ ನೀವೇನ್ ಮಾಡ್ಬೋದು, ಪ್ರಮೋಟ್ ಮಾಡಿ ಹಣನ ಗಳಿಸಬಹುದ್ರಿ. ಸೊ ನೋಡ್ರಿ, ನಾನು ವಿಡಿಯೋ ಸ್ಟಾರ್ಟಿಂಗ್ ಒಳಗೆ ನಿಮಗೆ ಹೇಳಿದ್ದೆ, ಒಂದು ಅತಿ ಮುಖ್ಯವಾದಂತಹ ವಿಷಯನ ನಿಮಗೆ ಈ ವಿಡಿಯೋದೊಳಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇದನ್ನ ಕೊನೆವರೆಗೆ ನೋಡ್ರಿ ಅಂತಂದು ಹೇಳಿದ್ದೆ. ಮತ್ತೆ ಬನ್ರಿ, ಹಂಗಿದ್ರೆ ಅದನ್ನ ಯಾಕೆ ತಡ ಮಾಡೋದು, ಮತ್ತು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ನೋಡ್ರಿ ಆ ವಿಷಯನ. ನೋಡ್ರಿ, ಈ ಮೋಜ್ ಆ್ಯಪ್ ಒಳಗೆ ನೀವು ಸಡನ್ ಆಗಿ ಬಂದ್ಬಿಟ್ಟು ಒಂದ ದಿನಕ್ಕನ ನಾನು ಜಾಸ್ತಿ ಜನ ರೀಚ್ ಆಗ್ಬೇಕು, ಮತ್ತು ಒಂದ ದಿನಕ್ಕನ ಜಾಸ್ತಿ ಫಾಲೋವರ್ಸ್ನ ಗಳಿಸ್ಬೇಕಂತಂದ್ರೆ ನಿಮ್ಮ ತಲೆಗ ಇಟ್ಕೊಳಕ್ ಹೋಗ್ಬೇಡ್ರಿ. ಒಂದ ದಿನಕ್ಕೆ ಏನೂ ಆಗಂಗಿಲ್ಲ, ಬಟ್ ಒಂದ್ ದಿನಕ್ಕೆ ಎಲ್ಲ ಆಗುತ್ತಾ, ಒಂದಿನ ಅಂಕರು ಎಲ್ಲ ಆಗತ್ತಪ್ಪ ಅಂದ್ರೆ 30ರಿಂದ ನೀವು 60 ದಿನ ಏನ್ ಮಾಡ್ರಿ, ಈ ಒಂದು ಮೋಜ್ ಆ್ಯಪ್ಗೆ ನೀವು ಸ್ಪೆಂಡ್ ಮಾಡ್ರಿ. ಸೊ ಸ್ಪೆಂಡ್ ಮಾಡಿ ನೀವು ಡೈಲಿ ವಿಡಿಯೋನ ಅಪ್ಲೋಡ್ ಮಾಡ್ಕೊಂತ ಹೋಗ್ರಿ. ಸೊ ನೀವು ವಿಡಿಯೋನ ಅಪ್ಲೋಡ್ ಮಾಡ್ಕೊಂತ ಹೋದಂಗೆಲ್ಲ ಅವ್ರಿಗೆ ಏನಾಗುತ್ತೆ, ಇಲ್ಲಪ್ಪ ಈ ಒಬ್ಬ ಕ್ರಿಯೇಟರ್ ಏನ್ ಮಾಡ್ತಾ ಇದ್ದಾನೆ, ಡೈಲಿ ವಿಡಿಯೋನ ಹಾಕ್ತಾ ಇದ್ದಾನೆ ಕಂಟೆಂಟ್ನ, ಮತ್ತೆ ಇವನಲ್ಲಿ ಏನಿದೆ ಕನ್ಸಿಸ್ಟೆನ್ಸಿ ಇದೆ, ಮತ್ತೆ ಇವ ಒಬ್ಬ ಕ್ರಿಯೇಟರ್ ಅದಾನ ಅಂತಂದು ತಿಳ್ಕೊಂಡು ಏನ್ ಮಾಡ್ತಾರ, ಮೋಜ್ ಆ್ಯಪ್ನವ್ರು ಏನ್ ಮಾಡ್ತಾರೆ, ನಿಮ್ಮನ್ನ ಸ್ಟೆಪ್ ಬೈ ಸ್ಟೆಪ್ ಏನ್ ಮಾಡ್ತಾರೆ, ಜಾಸ್ತಿ ನಿಮ್ಮ ವ್ಯೂಸ್ನ ಓದು ಮತ್ತೆ ನಿಮಗೆ ಜಾಸ್ತಿ ಫಾಲೋವರ್ಸ್ಗೆ ರೀಚ್ ಆಗಲಿಕ್ಕೆ ಏನೈತೆ ನೋಡ್ರಿ, ಅವರ ಹೆಲ್ಪ್ ಮಾಡ್ತಾರೆ ನಿಮಗೆ. ನೋಡ್ರಿ, ಇನ್ನೊಂದು ವಿಷಯ ನೀವು ತಿಳ್ಕೊರಿ, ಕನ್ಸಿಸ್ಟೆನ್ಸಿ ಇದ್ರ ಏನೈತೆ ನೋಡ್ರಿ, ಫಾಲೋವರ್ಸ್ ಮತ್ತು ಇನ್ಕಮ್ ತಾನಾಗೆ ಬರುತ್ತೆ. ಇಷ್ಟೇ ನೋಡಿ ಸ್ನೇಹಿತರೆ, ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಹಾಗೆ ಒಂದು ಶೇರ್ ಮಾಡಿರಿ, ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಇದೇ ರೀತಿ ಮತ್ತು ನಿಮಗೆ ಇನ್ನಷ್ಟು ಮನಿ ಮೇಕಿಂಗ್ ಟಿಪ್ಸ್ ಏನಾದರೂ ಬೇಕಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಮತ್ತು ಬೆಲ್ ಐಕನ್ನ ಒತ್ತೋದನ್ನು ಮರೆಯಕ್ಕೆ ಹೋಗ್ಬೇಡ್ರಿ. ಇಷ್ಟೇ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ